ಯೆಹೋವನಿಗೆ ಸ್ತೋತ್ರ ಉಂಟಾಗಲಿ. ಪ್ರಾಯಸ್ಥರಾದ ಸ್ತ್ರೀ ಪುರುಷರು, ಮುದುಕರು, ಹುಡುಗರು ಎಲ್ಲರೂ ಯೆಹೋವನನ್ನು ಸ್ತುತಿಸಿರಿ. ಬುಧವಾರ 11 ಸೆಪ್ಟೆಂಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ಕೀರ್ತನಾ ಸಂಗ್ರಹ 145ನೇ ಕೀರ್ತನೆಯ 14ನೇ ವಚನ. ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ಬಿದ್ದವರನ್ನು ಎತ್ತುವಂಥವನು, ಕುಗ್ಗಿ ಹೋದವರನ್ನು ಎಬ್ಬಿಸುವನು, ಎಲ್ಲಾ ವಿಧದಲ್ಲೂ ಬಲಹೀನವಾಗಿರ್ತಕ್ಕಂಥವರನ್ನು ಬಲಪಡಿಸುವಂತವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವನು. ಕರ್ತನಲ್ಲಿ ಪ್ರಿಯರೇ, ದಾವೀದನು ಈ ಒಂದು ಕೀರ್ತನಾ ಸಂಗ್ರಹದಲ್ಲಿ, ಈ ಕೀರ್ತನೆಯಲ್ಲಿ ಬಹಳ ಅದ್ಭುತವಾಗಿ ದೇವರ ಪ್ರೀತಿಯನ್ನು, ದೇವರ ಅಗಮ್ಯತೆಯನ್ನು, ದೇವರ ಕರುಣೆಯನ್ನು, ದೇವರು ಕೃಪಾಸಂಪೂರ್ಣನೆಂಬುವಂಥದ್ದನ್ನು ವರ್ಣಿಸುತ್ತಾ ಹೋಗುತ್ತಾನೆ. ತನ್ನ ಅನುಭವದಿಂದ ವರ್ಣಿಸುವಂತ ಹೋಗಿದ್ದಾನೆ. ಈ ಒಂದು ಸಂದರ್ಭ ಅಥವಾ ಈ ಒಂದು ವಚನದಲ್ಲಿ ದಾವೀದನು ಎಲ್ಲಾ ವಿಧದಲ್ಲೂ ಬಳಲುತ್ತಾ ಬಿದ್ದು ಹೋದಂತ, ಕುಗ್ಗಿ ಹೋದಂತವರಿಗೆ ಒಂದು ವಿಶೇಷವಾದಂತ, ಅದ್ಭುತವಾದಂತ ಒಂದು ಭರವಸೆಯನ್ನು ದೇವರು ಕೊಡುತ್ತಾನೆಂಬುದಾಗಿ ಹೇಳ್ತಾ ಇದ್ದಾನೆ. ಏನಂದರೆ, ಕುಗ್ಗಿ ಹೋದವರನ್ನು ದೇವರು ಎತ್ತುವಂತವನು, ನಿಲ್ಲಿಸುವಂತವನು, ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವಂತವನು ದೇವರು ಎಂಬುದಾಗಿ. ಯಾವ ಕಾರಣದಿಂದಾಗಿ ಕುಗ್ಗಿ ಹೋಗಿದ್ದರೂ ಕೂಡ ಅಂಜ ಕಾರಣವಿಲ್ಲ. ಎಲ್ಲರೂ ಕೈ ಬಿಟ್ಟು ಹೋದರೂ ಕೂಡ ಅಂಜ ಕಾರಣವಿಲ್ಲ. ನಾವು ಏನು ಇಲ್ಲ ಎಂಬುದಾಗಿ ಅನೇಕರು ನಮ್ಮನ್ನು ಹೀಯಾಳಿಸಿದಾಗಲೂ ಕೂಡ ನಾವು ಅಂಜ ಕಾರಣ ಇಲ್ಲ. ಕಾರಣ, ದೇವರು ತಾನೇ ನಮ್ಮಂಥವರನ್ನು ಅಥವಾ ಬಿದ್ದು ಹೋದಂಥವರನ್ನು, ಕುಗ್ಗಿ ಹೋದಂಥವರನ್ನು ಎಬ್ಬಿಸಿ ನಿಲ್ಲಿಸಿ ಉದ್ಧರಿಸುವಂತವನಾಗಿದ್ದಾನೆ. ಇದು ದೇವರ ವಾಗ್ದಾನ, ಇದು ದೇವರು ಕೊಡುವಂತ ಭರವಸೆ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಈ ಲೌಕಿಕ ಬಾಳಿನಲ್ಲಿ ಹಲವಾರು ರೀತಿಯಾದಂತಹ ಪರಿಸ್ಥಿತಿಗಳು ನಾವು ಎದುರಿಸುತ್ತಾ ಹೋಗುತ್ತೇವೆ. ಅನೇಕ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಕುಗ್ಗಿ ಹೋದಾಗ, ಬಹಳಷ್ಟು ಬಲಹೀನತೆಗೆ ಒಳಗಾದಾಗ ನಾವು ಬಹಳಷ್ಟು ಮನನೊಂದು ಎಲ್ಲದರಲ್ಲೂ ಸೋತಂತ ಸ್ಥಿತಿಯಲ್ಲಿ ಇರುತ್ತೇವೆ. ಆದರೆ ದೇವರು ನಮಗೆ ಕೊಡುವಂತ ಭರವಸೆ ಏನಂದ್ರೆ, ನಮ್ಮನ್ನು ನಿಲ್ಲಿಸುವಂತವನು, ಎಬ್ಬಿಸುವಂತವನು, ಉದ್ಧರಿಸುವಂತವನಾಗಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳುತ್ತಾ ದೇವರಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಕರ್ತನೇ, ದಯಮಯ ಸ್ವಾಮಿಯ ಕೃಪಾ ಸಂಪೂರ್ಣನಾದ ದೇವರೇ, ಈ ಹೊತ್ತು ನೀನು ಕೊಟ್ಟಿರುವಂತ ಭರವಸೆಗಾಗಿ ಸ್ತೋತ್ರ. ಬಲಪಡಿಸು, ನಡೆಸು. ಯೇಸುವಿಗಾಗಿ ಪ್ರಾರ್ಥನೆ ಬೇಡಿದ್ದವಪ್ಪ ನಮ್ಮ ತಂದೆಯೇ, ಆಮೆನ್.